ಇದಕ್ಕೆಲ್ಲ ಕಾಂಗ್ರೆಸ್ನವರು ಬಗ್ಗುದಿಲ್ಲ. ಪ್ರಮೋದ್ ಮಧ್ವರಾಜ್ರೆ, ತಾವು ಸಿರಿವಂತರಾಗಿರ್ಬೋದು, ಕೋಟ್ಯಾಧೀಶರಾಗಿರ್ಬೋದು, ಆದರೆ ಈ ದೇಶದಲ್ಲಿ ಈ ನೆಲದ ಕಾನೂನಿಗಿಂತ ದೊಡ್ಡವರು ನಾನೂ ಅಲ್ಲ, ನೀವು ಅಲ್ಲ, ಯಾರೂ ಅಲ್ಲ. ಕಳ್ಳರಿಗೆ ಕಟ್ಟಿ ಹಾಕಿ ಹೊಡೆದು ವಿಡಿಯೋವನ್ನು ವೈರಲ್ ಮಾಡುವ ಕಾಲಘಟ್ಟನ ಇದು. ಹಾಗಾದರೆ ಇವರೇ ಹೊಡೆಯುವುದಾದರೆ ಇದಕ್ಕೆ ಇಲ್ಲಿ ಕೋರ್ಟು ಪೊಲೀಸ್ ಎಲ್ಲ ಯಾಕಿರಬೇಕು? ಮೊದಲು ಭಾಷಣ ಮಾಡಿದ್ದು ಪ್ರಮೋದ್ ಮಧ್ವರಾಜ್. ಅವರು ತನ್ನ ಭಾಷಣದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ರಿಗೆ, ಸಿದ್ದರಾಮಯ್ಯರಿಗೆ ಅಪ್ರಸ್ತುತ ಅಥವಾ ನನ್ನನ್ನು ಸೇರಿಸಿ ಅಂತೇನೋ ಹೇಳಲಿಕ್ಕೆ ಹೊರಟದು ರಮೇಶ್ ಕಾಂಚನ್ ಅವರು ಹೇಳಿದರು, ಇವರನ್ನು ನಂಬಿ ನಮಗೆ ಮೋಸ ಆಗಿದೆ, ಇವರನ್ನು ನಂಬಿ ಯಾರು ಮುಂದೆ ಬರಬೇಡಿ ಅಂತ ಹೇಳಿರುವಂಥ. ಆಗ ಕಾಂಚನ್ ಮೇಲೆ ಹಲ್ಲೆ ಮಾಡಲಿಕ್ಕೆ 7-8 ಜನ ಸ್ಟೇಜ್ ಮೇಲೆ ನುಗ್ಗಿ ಬರ್ತಾರೆ. ಹಲ್ಲೆ ಮಾಡಲಿಕ್ಕೆ ಬಂದಿದ್ದರು. ಒಂದು ಎದ್ದು ಬಂದಾದರೂ ಅವರನ್ನು ತಡೆಯುವ ಸೌಜನ್ಯ ಮಾಡಲಿಲ್ಲ. ಅದನ್ನು ಯಶ್ಪಾಲ್ ಸುವರ್ಣ ಮಾಡಿದ್ದಾರೆ. ಐ ಎಪ್ರಿಷಿಯೇಟ್ ಯಶ್ಪಾಲ್ ಈ ವಿಷಯದಲ್ಲಿ. ಮಾನ್ಯ ಪ್ರಮೋದ್ ಮಧ್ವರಾಜ್ರಿಗೆ ನಾನು ಈ ವಿಡಿಯೋವನ್ನು ಮಾಡ್ತಾ ಇದ್ದೇನೆ ಮಾಧ್ಯಮದವರ ಒಂದು ಕೋರಿಕೆಯ ಮೇರೆಗೆ. ಹಲವಾರು ವರ್ಷ ಕಾಂಗ್ರೆಸ್ನಲ್ಲಿ 4 ಸಲ MLA ಟಿಕೆಟು, 1 ಸಲ ಗೆದ್ದ ತಕ್ಷಣ ಮಂತ್ರಿ ಸ್ಥಾನವನ್ನು ಪಡೆದು ಅಲ್ಲಿ ಇರುವಾಗ ಶಾಂತಿ, ಅಹಿಂಸೆ ಇತ್ಯಾದಿಗಳ ಬಗ್ಗೆ ತಾಸುಗಟ್ಟಲೆ ಭಾಷಣ ಮಾಡ್ತಾ ಇದ್ದಂಥ ಪ್ರಮೋದ್ ಮಧ್ವರಾಜರು, ಅವರ ಕೌಟುಂಬಿಕ ಹಿನ್ನೆಲೆ ಕೂಡ, ಅವರ ತಾಯಿ ಕೂಡ ಕಾಂಗ್ರೆಸ್ಸಿಂದ ಸಚಿವೆ ಆಗಿದ್ದವರು. ನನ್ನಂಥ ಅನೇಕ ಕಾರ್ಯಕರ್ತರು ಅವರನ್ನು ಒಬ್ಬ ಜಾತ್ಯತೀತ ಅಹಿಂಸಾವಾದಿ ನಾಯಕ ಅಂತ ನಂಬಿಕೊಂಡು ಬಂದಂಥ ಸಂದರ್ಭದಲ್ಲಿ ಏಕಾಏಕಿ ಅವರು BJPಗೆ ಹೋಗ್ತಾರೆ. ಯಾರ ಹತ್ರವೂ ಯಾವ ಕಾರಣವನ್ನು ಹೇಳಲಿಲ್ಲ. ಮತ್ತು ಯಾವ ದೃಷ್ಟಿಕೋನದಲ್ಲಿ ಅವರು ಕಾಂಗ್ರೆಸ್ಸಿಂದ ತನಗೆ ಅನ್ಯಾಯ ಆಗಿದೆ ಅಂತ ಹೇಳುವಾಗಿಲ್ಲ. ಕಾಂಗ್ರೆಸ್ಸಲ್ಲಿ ಎಲ್ಲ ಅವಕಾಶಗಳು ಸಿಕ್ಕಿದೆ. ಇನ್ನು ಇಲ್ಲಿ ಇದ್ದಿದ್ದರೆ ಖಂಡಿತವಾಗಿ ಕೂಡ MLA ಟಿಕೆಟ್ ಸಿಕ್ತಿತ್ತು, ಮಂತ್ರಿ ಕೂಡ ಆಗ್ತಿದ್ರು ಅವರು. ಆದರೆ ಅಚಾನಕ್ಕಾಗಿ BJPಗೆ ಹೋಗಿ ಯಾಕೋ ಗೊತ್ತಿಲ್ಲ, ಟಿಕೆಟ್ಗೋಸ್ಕರನೋ ಅಥವಾ BJPಯ ನಾಯಕರುಗಳನ್ನು ಜಾಸ್ತಿ ಇಂಪ್ರೆಸ್ ಮಾಡಲಿಕ್ಕೆ ಗೊತ್ತಿಲ್ಲ, ಬಹಳಷ್ಟು ಒಂದು ಹೊಡಿಬಡಿ ಸಂಸ್ಕೃತಿಗೆ ಅವರು ಸೂಟ್ ಆಗಿದ್ದಾರೆ. ಅಂದರೆ ಅವರ ಭಾಷಣದಲ್ಲೂ ಕೂಡ ನಾನು ಭಾಳಷ್ಟು ವೇದಿಕೆಯಲ್ಲಿ 10-15 ವರ್ಷ ಅವ್ರ ಜೊತೆ ನಾನು ಭಾಷಣ ಮಾಡ್ತಿದ್ದೆ. ಆದರೆ ಈ ಥರ ಅವರು ಏಕವಚನದಲ್ಲಿ ಇಷ್ಟೊಂದು ಆಕ್ರೋಶಭರಿತವಾಗಿ ಮಾತಾಡೋದು, ಮರಕ್ಕೆ ಕಟ್ಟಿಯಾಗಿ ಹೊಡೆದದ್ದನ್ನು ಕೂಡ ಸಮರ್ಥಿಸುವುದು, ಕಳ್ಳರಿಗೆ ಕಟ್ಟಿ ಹಾಕಿ ಹೊಡೆದು ವಿಡಿಯೋವನ್ನು ವೈರಲ್ ಮಾಡುವ ಕಾಲಘಟ್ಟನ ಇದು. ಹಾಗಾದರೆ ಇವರೇ ಹೊಡೆಯುವುದಾದರೆ ಇದಕ್ಕೆ ಇಲ್ಲಿ ಕೋರ್ಟು ಪೊಲೀಸ್ ಎಲ್ಲ ಯಾಕಿರಬೇಕು? ನಾನು ಈ ವಿಡಿಯೋದಲ್ಲಿ ಬಹಳ ಮುಖ್ಯವಾಗಿ ಗಮನಿಸಿದ ಅಂಶ ಅಂದರೆ, ಅವರೆಷ್ಟು ಬದಲಾಗಿದ್ದಾರೆ ಅಂದರೆ, ಅಥವಾ ಮುಂಚೆ ಹೀಗೆ ಇದ್ದರ ಒಳಗೆ ಗೊತ್ತಿಲ್ಲ, ರಮೇಶ್ ಕಾಂಚನ್ನ ಸರಿಯಾದ ಉತ್ತರ ಕೊಟ್ಟರು. ಅದು ರಾಜಕೀಯ ವೇದಿಕೆ ಆಗಿರಲಿಲ್ಲ. ಮೊದಲು ಭಾಷಣ ಮಾಡಿದ್ದು ಪ್ರಮೋದ್ ಮಧ್ವರಾಜ್. ಅವರು ತನ್ನ ಭಾಷಣದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ರಿಗೆ, ಸಿದ್ದರಾಮಯ್ಯರಿಗೆ ಅಪ್ರಸ್ತುತ ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಕೊಟ್ಟ ವಿಚಾರ, ಇನ್ನೇನೋ ಮಾತಾಡಿ SP ಏಕವಚನದಲ್ಲಿ, SP ಅಂದರೆ ಒಬ್ಬರು IAS ಆಫೀಸರ್, IPS ಆಫೀಸರ್, ಸುಶಿಕ್ಷಿತರವರು. ಅವರು ಕಾನೂನು ಬಾಹಿರ ಏನಾದರೂ ಲಂಚ ತಗೊಂಡ ಆರೋಪ ಇದ್ದರೆ ಅಥವಾ ಮಾಡಬಾರ್ದೇನೋ ಕಾನೂನು ಬಾಹಿರ ಕೆಲಸ ಮಾಡಿದ್ದಿದ್ರೆ ಬೇರೆ. ಇವ್ರು ಯಾರು ಅವರಿಗೆ ಫೋನ್ ಮಾಡಿ ಇದಕ್ಕೆ ಪರ್ಮಿಷನ್ ಕೊಡಿ, ಅದಕ್ಕೆ ಪರ್ಮಿಷನ್ ಕೊಡಿ ಹೇಳಲಿಕ್ಕೆ? ಇವರು MLAನ? ಅಲ್ಲಿ ಯಶ್ಪಾಲ್ ಸುವರ್ಣ ವಿಧಾನಸಭೆಯಲ್ಲಿ ಅದರ ಬಗ್ಗೆ ಮಾತಾಡಿದ್ದಾರೆ. ಅದೊಂದು ಡೀಸೆಂಟ್ ವೇ. ಇವರ ಮಾತಿಗೆ ಬೆಲೆ ಕೊಡಲಿಲ್ಲ ಅಂದರೆ, ಇವರು ಯಾವುದೋ ಕಾಲದಲ್ಲಿ ಮಿನಿಸ್ಟರ್ ಆದರೆ ಇವರು ಹೇಳಿದ ಊರಿನ ಎಲ್ಲ SP ಕೇಳಬೇಕಾ? ರಮೇಶ್ ಕಾಂಚನ್ ಸರಿಯಾದ ಉತ್ತರ ಕೊಟ್ಟರು. ರಮೇಶ್ ಕಾಂಚನ್ ಏನು ಹೇಳಿದರು? ರಾಜಕಾರಣಿಗಳು ಅಥವಾ ನನ್ನನ್ನು ಸೇರಿಸಿ ಅಂತೇನೋ ಹೇಳಲಿಕ್ಕೆ ಹೊರಟದು ರಮೇಶ್ ಕಾಂಚನ್ ಅವರು ಹೇಳಿದರು, ಇವರನ್ನು ನಂಬಿ ನಮಗೆ ಮೋಸ ಆಗಿದೆ, ಇವರನ್ನು ನಂಬಿ ಯಾರು ಮುಂದೆ ಬರಬೇಡಿ ಅಂತ ಹೇಳಿರುವಂಥ. ಆಗ ಕಾಂಚನ್ ಮೇಲೆ ಹಲ್ಲೆ ಮಾಡಲಿಕ್ಕೆ 7-8 ಜನ ಸ್ಟೇಜ್ ಮೇಲೆ ನುಗ್ಗಿ ಬರ್ತಾರೆ. ಸ್ಟೇಜ್ ಮೇಲೆ ನುಗ್ಗಿ ಬರುವುದಂದರೆ ಯಾರಾದರೂ ಏನಾದರೂ ಮಾಡಿದ್ರೆ ಹೊಡೆಯುವುದು, ಬಡಿಯುವುದು ಇದೆಯಾ? ಹಾಗಾದರೆ ಪೊಲೀಸು ಕೋರ್ಟ್ ಯಾಕಿರೋದು? ಶಿಕ್ಷೆಗಳನ್ನು ಇವರೇ ನೀಡಿದರೆ. ಅಂದರೆ ಈ ಸಂಸ್ಕೃತಿ ಅವರದ್ದು. ಇದು BJPಯ ಸಂಸ್ಕೃತಿ. ಹೊಡಿ ಬಡಿ, ಇವರಿಗೆ ಕಾನೂನು, ಕೋರ್ಟ್, ಪೊಲೀಸ್ ಸ್ಟೇಷನ್ ಇದೆಲ್ಲ ಬೇಡ. ಯಾವುದೋ ಒಂದು ರಾಜ ಮಹಾರಾಜರ ಕಾಲದಲ್ಲಿಯೂ ಇದ್ದಾರೆ ಅಥವಾ ಪಾಳೆಗಾರಿಕೆ ರೌಡಿಸಮ್ ಕಾಲದಲ್ಲಿ ಇದ್ದಾರೆ ಇವರು. ಪ್ರಮೋದ್ ಮಧ್ವರಾಜ್ ಅವರು ಕನಿಷ್ಠ ಎದ್ದು ಬಂದು ತನ್ನ ಅನುಯಾಯಿಗಳಿಗೋ ಅಥವಾ ಯಾರೋ ಆಕ್ರೋಶವಾಗಿ ರಮೇಶ್ ಮೇಲೆ ಹಲ್ಲೆ ಮಾಡಲಿಕ್ಕೆ ಬಂದಿದ್ದರು, ಒಂದು ಎದ್ದು ಬಂದಾದರೂ ಅವರನ್ನು ತಡೆಯುವ ಸೌಜನ್ಯ ಮಾಡಲಿಲ್ಲ. ಅದನ್ನು ಯಶ್ಪಾಲ್ ಸುವರ್ಣ ಮಾಡಿದ್ದಾರೆ. ಐ ಎಪ್ರಿಷಿಯೇಟ್ ಯಶ್ಪಾಲ್ ಈ ವಿಷಯದಲ್ಲಿ. ಏನೇ ಇರಲಿ, ಒಬ್ಬರು ರಮೇಶ್ ಕಾಂಚನ್, ಒಬ್ಬರು ಲೀಡರ್, ಅವರು
ನಗರಸಭೆ ಪ್ರತಿಪಕ್ಷ ನಾಯಕರು, ಗ್ಯಾರಂಟಿ ಸಮಿತಿಯ ಅಧ್ಯಕ್ಷರು, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು, ಅವರಿಗೆ ಎದ್ದು ಬಂದು ಹೊಡಿಲಿಕ್ಕೆ ಬರುವುದಂದರೆ ವಾಟ್ ಈಸ್ ದಿಸ್? ಹಾಗಾದರೆ ಇದು ಗೂಂಡಾ ರಾಜ್ಯನ? ಇದಕ್ಕೆಲ್ಲ ಕಾಂಗ್ರೆಸ್ನವರು ಬಗ್ಗುದಿಲ್ಲ. ಪ್ರಮೋದ್ ಮಧ್ವರಾಜ್ರೆ, ತಾವು ಸಿರಿವಂತರಾಗಿರ್ಬೋದು, ಕೋಟ್ಯಾಧೀಶರಾಗಿರ್ಬೋದು, ಆದರೆ ಈ ದೇಶದಲ್ಲಿ ಈ ನೆಲದ ಕಾನೂನಿಗಿಂತ ದೊಡ್ಡವರು ನಾನೂ ಅಲ್ಲ, ನೀವು ಅಲ್ಲ, ಯಾರೂ ಅಲ್ಲ. ಅದಾನಿ ಅಂಬಾನಿ ಕೂಡ ಅಲ್ಲ, ನರೇಂದ್ರ ಮೋದಿಯವರು ಅಲ್ಲ, ಸಿದ್ದರಾಮಯ್ಯವೂ ಅಲ್ಲ. ಈ ದೇಶ ನಡೆಯುವುದು ಸಂವಿಧಾನದಿಂದ. ಈ ದೇಶಕ್ಕೆ ಕಾನೂನೇ ಸುಪ್ರೀಂ. ನೋಬಡಿ ಈಸ್ ಎಬವ್ ಲಾ. ಸೊ ಹಾಗಾಗಿ ಈ ಮಾಧ್ಯಮದ ಮುಖಾಂತರ ಇದನ್ನು ನೋಡಿದವರು ಈ ವಿಷಯ ಅರ್ಥ ಮಾಡಿಕೊಳ್ಳಿ. ರಾಜಕೀಯ ರಹಿತ ಅಂತ ಹೇಳಿದ ವೇದಿಕೆಯಲ್ಲಿ ರಾಜಕೀಯವಾಗಿ ಪ್ರಥಮವಾಗಿ ಮಾತಾಡಿದ್ದು ಪ್ರಮೋದ್ ಮಧ್ವರಾಜ್. ಅದಕ್ಕೆ ತಕ್ಕ ಪ್ರತಿಕ್ರಿಯೆ ಕೊಟ್ಟದ್ದು ರಮೇಶ್ ಕಾಂಚ್. ಥ್ಯಾಂಕ್ ಯು ಸೋ ಮಚ್. ಸನ್ಮಾರ್ಗ ನ್ಯೂಸ್ 1.5 ಲಕ್ಷ ಚಂದಾದಾರರನ್ನ ದಾಟಿದೆ. ಇದನ್ನ ಸಾಧ್ಯವಾಗಿಸಿದ್ದು ವೀಕ್ಷಕರಾದ ನೀವೇ. ಮುಂದಿನ 1 ವರ್ಷದಲ್ಲಿ ಈ 1.5 ಲಕ್ಷವನ್ನ 3 ಲಕ್ಷಗಳಾಗಿ ಪರಿವರ್ತಿಸುವ ಗುರಿಯನ್ನ ನಾವು ಇಟ್ಕೊಂಡಿದ್ದೇವೆ. ನಿಮ್ಮ ಬೆಂಬಲ ಇಲ್ಲದೆ ಇದು ಸಾಧ್ಯವೇ ಇಲ್ಲ. ನೀವು ಮಾಡಬೇಕಾಗಿರುವುದು ಏನಂದ್ರೆ ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಕಾರ್ಯಕ್ರಮವನ್ನ ನಿಮ್ಮ ಗೆಳೆಯರಿಗೆ, ಸಂಬಂಧಿಕರಿಗೆ ಕಳಿಸಿಕೊಡ್ಬೇಕು. ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು. ನಿಮ್ಮ ಮನೆಯವರಲ್ಲೂ ಹೇಳಬೇಕು. ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನ ಹೆಕ್ಕಿಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದ್ರೆ ನೀವು ಇಷ್ಟನ್ನಾದ್ರೂ ಮಾಡಲೇಬೇಕು. ಜೊತೆಗೆ ಪಕ್ಕದಲ್ಲಿರುವ QR ಕೋಡ್ ಅನ್ನ ಬಳಸಿ ನಮಗೆ ಆರ್ಥಿಕವಾಗಿ ಶಕ್ತಿ ತುಂಬಬೇಕು. ಸುಳ್ಳಿನ ಎದುರು ನಮ್ಮ ಧ್ವನಿ ತಗ್ಗದೇ ಇರಬೇಕಾದ್ರೆ ನಾವು ಆರ್ಥಿಕವಾಗಿ ಪರಾವಲಂಬಿಗಳಾಗಿರಬಾರದು. ನೀವು ಶಕ್ತಿಯನ್ನು ಕೊಡಿ, ನಾವು ಸತ್ಯವನ್ನ ಕೊಡ್ತೇವೆ. ಥ್ಯಾಂಕ್ ಯು.